ಬಿಗ್ ಬಾಸ್ ಕಾರ್ಯಕ್ರಮದ 4ನೇ ಸೀಸನ್ನ ವಿನ್ನರ್ ಆಗಿದ್ದವು ಒಳ್ಳೆ ಹುಡುಗ ಪ್ರಥಮ್. ಆ ಸೀಸನ್ ನಲ್ಲಿ ಪ್ರಥಮ್ ಉಣಬಿಡಿಸಿದ ಮನರಂಜನೆಯ ರಸದೌತಣವನ್ನು ಪ್ರೇಕ್ಷಕರು ಇನ್ನೂ ಮರೆತಿಲ್ಲ. ಒಂದಿಷ್ಟು ಕಿರಿಕು, ಇನ್ನೊಂದಿಷ್ಟು ವಾದ ವಿವಾದಗಳಿಂದ ಸದ್ದು ಮಾಡಿದ ಪ್ರಥಮ್ ಆ ನಂತರ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ. ದೇವ್ರಂತ ಮನುಷ್ಯ ಸೇರಿ 3-4 ಚಿತ್ರಗಳನ್ನ ಮಾಡಿದ್ದಾರೆ. ಸದ್ಯ ಪ್ರಥಮ್ ಅಭಿನಯದ ಫಸ್ಟ್ ನೈಟ್ ವಿತ್ ದೆವ್ವ ಮತ್ತು ನಿರ್ದೇಶಿಸಿ ಅಭಿನಯಿಸಿರುವ ಕರ್ನಾಟಕದ ಅಳಿಯ ಚಿತ್ರಗಳು ಬಿಡುಗಡೆಯಾಗಬೇಕಿದೆ. ಇಂಥ ಪ್ರಥಮ್ ಕಂಡ್ರೆ ಅದ್ಯಾಕೋ ಏನೋ ದರ್ಶನ್ ಅಭಿಮಾನಿಗಳಿಗೆ ವಿಪರೀತ ಪ್ರೀತಿ. ಪ್ರಥಮ್ಗೂ ಕೂಡ ಅಷ್ಟೇ. ಹೀಗಾಗಿಯೇ ಪ್ರಥಮ್ ಹೋದಲ್ಲಿ ಬಂದಲ್ಲಿ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಎಂದು ಕೂಗಿದ್ರೆ ಪ್ರಥಮ್ ಅಷ್ಟೇ ಸಮಾಧಾನದಿಂದ ಉತ್ತರ ಕೊಡ್ತಾರೆ. ಕೆಲವೊಮ್ಮೆ ಗುಡುಗುತ್ತಾರೆ. ಇನ್ನು ಕೆಲವೊಮ್ಮೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ವಿರುದ್ಧ ವಿಷ ಕಾರುವ ವ್ಯಕ್ತಿಗಳಿಗೆ ಪೊಲೀಸ್ ಠಾಣೆಗೆ ಕರೆಸಿ ಬುದ್ಧಿವಾದವನ್ನು ಹೇಳುವ ಕಾರ್ಯಕ್ರಮವನ್ನು ಕೂಡ ಪ್ರಥಮ್ ಆಗಾಗ ಹಮ್ಮಿಕೊಳ್ಳುತ್ತಾ ಇರ್ತಾರೆ. ಸಮಯ ಸಿಕ್ಕಾಗ ಅಲ್ಲಲ್ಲಿಯೇ ತಿರುಗೇಟನ್ನ ಕೂಡ ನೀಡುತ್ತಾರೆ. ಈ ವಾದ ವಿವಾದ ವಾಗ್ಯುದ್ಧ ಬೇರೆ ಹಂತಕ್ಕೆ ತಲುಪಿದ ಉದಾಹರಣೆಗಳು ಇದೆ. ಹೀಗಿರುವಾಗ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಮ್ಮೆ ದರ್ಶನ್ ಬಗ್ಗೆ ಪ್ರಥಮ್ ಮಾತನಾಡಿದ್ದಾರೆ. ಡಿ ಬಾಸ್ ಎಂದು ಕೂಗಿ ದರ್ಶನ್ನ ಬೀದಿಗೆ ತರ್ತೀರಾ ಎಂದು ಹೇಳಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ದರ್ಶನ್ ಅವರ ಅಭಿಮಾನಿಗಳನ್ನ ಪ್ರಥಮ್ ಕೆಣಕಿದ್ದಾರೆ. ಹೌದು, ಪ್ರಥಮ್ ಕೆಲಸದ ಪ್ರಯುಕ್ತ ಬಾಗಲಕೋಟೆಗೆ ತೆರಳಿದ್ರು. ಈ ಸಮಯದಲ್ಲಿ ಅಲ್ಲಿದ್ದ ಕೆಲವರು ದರ್ಶನ್ ಪರ ಘೋಷಣೆ ಕೂಗಿದ್ದಾರೆ. ಇದಕ್ಕೆ ಪ್ರಥಮ್ ಅಲ್ಲಿಯೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಲ್ಲಿ ಸೇರಿದ ದರ್ಶನ್ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿರುವ ಪ್ರಥಮ್, ಶಂಕರ್ನಾಗ್ ಸರ್ ನಮ್ಮನ್ನೆಲ್ಲ ಅಗಲಿ 35 ವರ್ಷ ಆಯ್ತು. ಇವತ್ತು ಕೂಡ ಜನ ಅವರನ್ನ ಸ್ಮರಿಸುತ್ತಾರೆ. ಅಂದರೆ ಅವರಂತಹ ಕ್ರೇಜ್ ನ ಯಾರು ನೋಡಿಲ್ಲ ಎಂದಿದ್ದಾರೆ. ಅನ್ನವರು ವಿಷ್ಣುವರ್ಧನ್ ಸರ್ ಕೂಡ ಜನಮಾನಸದಲ್ಲಿದ್ದಾರೆ ಎಂದಿದ್ದಾರೆ. ಮುಂದುವರೆದು ನಾನ್ ಯಾಕೆ ಈ ಮಾತು ಹೇಳಿದ್ದೀನಿ ಅಂದ್ರೆ, ಪಾಪ ಆ ನಟ ದರ್ಶನ್ ಕೂಡ ಚೆನ್ನಾಗಿರ್ತಾರೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂದ್ರೆ ಕೂಗಿ ಬೀದಿಗೆ ತಂದ್ಬಿಡ್ತೀರಾ, ಆರಾಮಾಗಿರ್ಲಿ ಬಿಡಿ ಅಂತ ಹೇಳಿದ್ದಾರೆ. ನನ್ನ ಮುಂದೆ ಕೂಗಿದ್ರೆ ಏನ್ ಪ್ರಯೋಜನ ಎಂದು ಕೇಳಿರುವ ಪ್ರಥಮ್ ಅವರಿಗೆ ಒಳ್ಳೆಯದಾಗ್ಲಿ, ನಿಮಗೂ ಒಳ್ಳೆಯದಾಗ್ಲಿ ಎಂದು ಹೇಳಿದ್ದಾರೆ. ನಿಮ್ಮ ಅಪ್ಪ ಅಮ್ಮನ ಹೆಸರನ್ನಾದ್ರೂ ಕೂಗಿ ಎಂದು ಅಲ್ಲಿದ್ದ ಅಭಿಮಾನಿಗಳಿಗೆ ಒಳ್ಳೆ ಹುಡುಗ ಪ್ರಥಮ್ ಹೇಳಿ ತೆರಳಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ. ಹಲವರು ಪ್ರಥಮ್ ವಿರುದ್ಧ ಕಿಡಿಕಾರಿದ್ರೆ, ಇನ್ನು ಕೆಲವರು ಪ್ರಥಮ್ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ತಮ್ಮ ಪಾಡಿಗೆ ಕಾರ್ಯಕ್ರಮಕ್ಕೆ ತೆರಳಿದ ಪ್ರಥಮ್ ಅವರನ್ನು ಬೇಕಂತಲೇ ಕೆಣಕೋದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನುಳಿದಂತೆ ಕಳೆದ ವರ್ಷ ಜುಲೈನಲ್ಲಿ ಕೆಲವರು ತಮ್ಮ ಮೇಲೆ ಹಲ್ಲೆಗೆ ಯತ್ನಿಸಿದ್ರು, ಬೆದರಿಕೆ ಹಾಕಿದ್ರು ಎಂದು ಪ್ರಥಮ್ ಆರೋಪಿಸಿದ್ರು. ಈ ಸಂಬಂಧ ಜುಲೈ 29ರಂದು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿಗೆ ತೆರಳಿ ದೂರು ನೀಡಿದ್ರು. ದರ್ಶನ್ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು. ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಕೂಡ ಹೇಳಿದ್ರು.